ರಾಮ್ ಕಾಣೆ ಆಗಿ ತುಂಬಾ ದಿನ ಆಗ್ತಾ ಬಂತು. ಅವನದೇನ್ ಪ್ಲಾನ್ ಮಾಡ್ಕೊಂಡು ಕಣ್ಮರೆ ಆಗಿದನೋ ಏನೋ ಗೊತ್ತಾಗ್ತಿಲ್ಲ. ಅಥವಾ ಅವನು ನನ್ ಸಿಗ್ಲಿಲ್ಲ ಅನ್ನೋ ಬೇಜಾರಲ್ಲಿ ಎಲ್ಲಾದ್ರೂ ದೂರ ಹೋಗ್ಬಿಟ್ನಾ ಏನು? ಮೊದಲೇ ಹುಚ್ಚಿನ ತರ ಆಡ್ತಿದ್ದ. ಆದ್ರೆ ಈ ವಿಚಾರ ದಿನೇ ದಿನೇ ತೊಂದ್ರೆನ ತುಂಬಾ ಜಾಸ್ತಿ ಮಾಡ್ತಿದೆ. ಇಲ್ಲ, ಇದು ಹೀಗೆ ಆದ್ರೆ ನನ್ ಮರ್ಯಾದೆ ಹೋಗುತ್ತೆ. ಹಾಗಾಗ್ಬಾರ್ದು. ಆ ಶ್ರೀರಾಮ್ನ ಪೊಲೀಸರು ಕಂಡು ಹಿಡಿಯೋ ಮೊದಲು ನಾನು ಅವನ್ನ ಹೋಗಿ ಮೀಟ್ ಮಾಡಲೇಬೇಕು. ಆದ್ರೆ ಅವನು ಎಲ್ಲಿದ್ದಾನೆ ಅಂತ ಹೇಗೆ ಹುಡ್ಕೋದು? ಹಾ, ಅವನ ಫೋನ್ ಇದೆಯಲ್ಲ, ಈ ಸಮಸ್ಯೆಗಳಿಗೆಲ್ಲ ಒಂದು ವಿರಾಮ ಹಾಕ್ಲೇಬೇಕು. ಆಗ ಸ್ವಲ್ಪ ಯೋಚನೆ ಮಾಡಕ್ಕೆ ಸಮಯ ಆದ್ರೂ ಸಿಗುತ್ತೆ. ಓಹೋಹೋ, ನಮ್ಮ ಅಧ್ಯಕ್ಷರು ಪಾಪ ಎಲ್ರ ಕಷ್ಟನ ಕೇಳಿ ಕೇಳಿ ಸಾಕಾಗಿದ್ದಲ್ದೆ ಮನೆಗೆ ಬಂದು ಮನವಿ ಪತ್ರಗಳನ್ನು ಓದ್ಕೊಂಡು ಕೂತಿದ್ದಾರೆ. ಆದ್ರೆ ನನ್ನ ಕಷ್ಟನೇ ಕೇಳಲ್ಲ ಅಂತಾರೆ. ಇರಲಿ ಇರಲಿ, ಮಾಡ್ತೀನಿ. ಇವತ್ತವ್ರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಏನ್ ಮಾಡ್ಲಿ ನಾನು? ಬಂಗಾರಿ, ಇದ್ಯಾಕ್ ಬಂಗಾರಿ ಇಷ್ಟೊಂದು ಬೆಚ್ಚ ಬಿದ್ದೆ? ಬೆಚ್ ಬೀಳ್ದೆ ಇನ್ನೇನ್ ಮಾಡೋದು? ರೂಮ್ ಒಳಗ್ ಬರ್ಬೇಕಾದ್ರೆ ಸೌಂಡ್ ಮಾಡ್ಕೊಂಡ್ ಬನ್ನಿ. ಸರಿ ಬಿಡು, ಇನ್ನೊಂದ್ಸಲ ರೂಮ್ ಒಳಗ್ ಬರ್ಬೇಕಂದ್ರೆ ಸೌಂಡ್ ಮಾಡ್ಕೊಂಡೇ ಬರ್ತೀನಿ. ಸರಿ ಸರಿ, ಇದನ್ನೆಲ್ಲ ಎತ್ತಿಟ್ಬಿಟ್ಟು ರೆಸ್ಟ್ ಮಾಡು. ಅಯ್ಯೋ ಮಾವ, ಅದನ್ನೆಲ್ಲ ಯಾಕೆ ಅಲ್ಲಿಟ್ರಿ? ಅದೆಲ್ಲ ಮನವಿ ಪತ್ರಗಳು. ಜನರ ಕಷ್ಟಗಳು ಏನೇನಿರುತ್ತೋ ನೋಡ್ಬೇಕು. ಅದಕ್ ನಾಳೆ ಎಲ್ಲ ನಾನು ಉತ್ತರ ಕೊಡ್ಬೇಕು. ಮೊದ್ಲು ನನ್ ಕಷ್ಟಕ್ಕೆ ಉತ್ತರ ಕೊಡು, ಆಮೇಲೆ ಜನರ ಕಷ್ಟಕ್ಕೆ ಉತ್ತರ ಕೊಡುವಂತೆ. ಬಿಡಿ ಮಾವ, ಆ ಕೆಲ್ಸ ತುಂಬಾ ಮುಖ್ಯ. ಹಾಗಾದ್ರೆ ನಾನ್ ಮುಖ್ಯ ಅಲ್ವಾ? ನೀವು ಮುಖ್ಯನೇ. ಅದಕ್ಕೆ ತಾನೆ ನೆನ್ನೆ ನಿಮ್ ಕಷ್ಟಕ್ಕೂ ಸ್ಪಂದಿಸೋಣ ಅಂತ ಬಂದಿದ್ದು. ಆದ್ರೆ ನೀವು ಕುಂಭಕರ್ಣನ್ ತರ ನಿದ್ದೆ ಮಾಡಿದ್ರಿ. ನಾನೇನ್ ಮಾಡ್ಲಿ? ಬಂಗಾರಿ, ಅದನ್ನೇ ಕೇಳಬೇಕು ಅಂತಿದ್ದೆ. ಅಲ್ಲ, ಫುಲ್ ಬಾಟ್ಲ್ ಕುಡ್ದು ಟೈಟ್ ಆಗಿ ನಿದ್ದೆ ಮಾಡದೇ ಇದ್ದವನು ಅದೇಂಗ್ ಬಂಗಾರಿ ನಿನ್ನೆ ನಿದ್ದೆ ಮಾಡ್ಬಿಟ್ಟೆ? ಇದ್ರಲ್ಲಿ ಏನೋ ಗೋಲ್ಮಾಲಿದೆ. ಮನವಿ ಪತ್ರ ಕೊಡ್ತೀನಿ, ತನಿಖೆ ಮಾಡ್ಲೇಬೇಕು. ಇದಕ್ಕೂ ಮನವಿ ಪತ್ರನಾ? ಸುಮ್ನೆ ಬಂಗಾರಿ, ತನಿಖೆ ಆಗ್ಲೇಬೇಕು, ಅಷ್ಟೇ, ಮಾಡ್ಲೇಬೇಕು. ಅಯ್ಯಯ್ಯೋ, ಮಾವನ್ಗೆ ಅನುಮಾನ ಬಂದಿದೆ ಅಂತ ಅನಿಸ್ತಿದೆ. ಹೀಗೆ ಬಿಟ್ರೆ ಖಂಡಿತ ಸಿಕ್ಕಾಕೋತೀನಿ. ಏನ್ ಮಾಡ್ಲಿ? ಬಂಗಾರಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಮಾವ, ನಿಮ್ಗೆ ತುಂಬಾ ಆಯಾಸ ಆಗಿದೆಯಲ್ಲ? ನನಗ? ಹೌದು ಮಾವ, ಇರಿ ನಿಮ್ಗೆ ಹೋಗಿ ಜ್ಯೂಸ್ ತರ್ತೀನಿ. ಏಯ್ ಬಂಗಾರಿ, ಏಯ್ ಬಂಗಾರಿ, ಎಲ್ಲ ಇವಳ ನನಗೆ ಆಯಾಸ ಆಗಿದೆ ಅಂತ ಹೇಳ್ತಾವಳೆ, ಅದಕ್ಕೆ ಜ್ಯೂಸ್ ಬೇರೆ ತರ್ತಾಳಂತೆ. ನಡ್ಸು ನಡ್ಸು, ನಾನು ನೋಡ್ತೀನಿ. ಮಾವ, ಜ್ಯೂಸ್ ತಗೊಳ್ಳಿ. ಜ್ಯೂಸ್ ಕುಡ್ದು ನಿಮ್ಮ ಆಯಾಸನೆಲ್ಲ ನೀಗಿಸ್ಕೊಳ್ಳಿ. ಬಂಗಾರಿ, ಜ್ಯೂಸಿಂದ ಎಲ್ಲ ನನ್ನ ಆಯಾಸ ನೀಗಲ್ಲ. ನನ್ನ ಆಯಾಸ ನೀಗ್ಬೇಕಂದ್ರೆ ನೀನೇ ಇರಬೇಕು. ಬಂಗಾರಿ, ಏನಾಯ್ತು ಬಂಗಾರಿ? ಮಾವ, ನೀರ್ ತಗೊಂಬನ್ನಿ. ನೀರಾ? ತಂದೇರು ತಂದೇರು, ಹುಷಾರಾಗಿರು. ಬಂದೆ. ಸಾರಿ ಮಾವ, ಸಾರಿ ಮಾವ. ಇದು ಬಿಟ್ರೆ ನಂಗೆ ಬೇರೆ ದಾರಿ ಇಲ್ಲ.
ಮಗನೇ ಸಂಜೆ ಮುಂದ ಅಲ್ಲಿ ಹೋಗಿದ್ದಿ ಅವ್ರನ್ನ ಭೇಟಿ ಅದಿ ಮಾತಾಡ್ಸಿದಿ? ಹೂವ ಅಲ್ಲಿ ಹೋಗಿದ್ದೆ, ಬೆಟ್ಟ ಅದೆ, ಮಾತಾಡ್ಸಿದೆ. ಅವ್ವ ನೀನು ಈ ಲಾಯರ್ ಆಗಕ್ ಲಾಯಕದಿ, ಪೊಲೀಸ್ ಆಗಕ್ ಲಾಯಕದಿ ಅಂತ ಹೇಳಿದ್ನಲ್ಲ, ತಪ್ಪು, ನಂದು ತಪ್ಪು. ನೀನು ಈ ಮ್ಯಾರೇಜ್ ಬ್ರೋಕರ್ ಆಗಕ್ ಬರೋಬ್ಬರದಿ ಅಲ್ವಾ? ನಾನು ನಿನಗೆ ಹೇಳಿದ್ನಿಲ್ಲ, ನಾನು ಟೈಮ್ ಕೊಡ್ತೀನಿ, ನಾನು ಬೆಟ್ಟ ಆಗ್ತೀನಿ, ನಾನು ಹೋಗಕ್ಕಿನ ಮಾತಾಡಿಸ್ತೀನಿ ಅಂತ ನಾನು ಅಷ್ಟು ಹೇಳಿದ್ರು ನಿನಗೇನಂತ ಅರ್ಜೆಂಟ್ ಇತ್ತು ಅಕ್ಕಿನ ಭೇಟಿ ಮಾಡಿಸೋದು? ಹಾ, ಏನ್ ಅರ್ಜೆಂಟ್ ಇತ್ತು ಅಂತ ಹೇಳಿ ಇನ್ನೊಂದ್ಸಲ ನನಗೆ ಹಿಂಗೆಲ್ಲ ತ್ರಾಸ್ ಕೊಟ್ಟಿ ಅಂತಂದ್ರೆ ನೀನು ಹಾ? ಸಮಾಧಾನ ಯಾಕೆ ಹಿಂಗ್ ಜೋರ್ ಮಾಡಕತ್ತಿ? ಓ ಏನಾತ? ಅಬ್ಬಬ್ಬಬ್ಬಬ್ಬ, ನನ್ನ ಜೀವನದಾಗಂತ ರಾಕ್ಷಸಿನ ನೋಡಿಲ್ಲ ನಾನು. ಅಲ್ಲ ಆಕಿ ಎಷ್ಟು ಜೋರು ಮಾತಾಡ್ತಾಳ ಅಂತ. ಈ ಅಲ್ಲಿ ಏನತ್ತ ಸ್ವಲ್ಪ ಬಿಡಿಸರಿ ಹೇಳಲ್ಲ. ಹಾ ಹೇಳ್ತೀನಿ. ನೀನಿಲ್ಲೇ ನನಗ ಸಿನಿಮಾ ಕತಿ ಹೇಳಿ ಅಕ್ಕಿನ ಕಡೆ ಕಳಿಸಿದಿ. ಅಲ್ಲಿ ಹೋಗ್ತಿದ್ದಂಗ ಒಬ್ಬ ಕೈಯಾಗ ಹೂವಿನ ಬುಕ್ಕೆ ಕೊಟ್ಟು ಬರ್ರಿ ಸರ ಅಂತ ಕರೆದು ಕ್ಯಾಬಿನಿಗೆ ಬಿಟ್ಟ. ಕ್ಯಾಬಿನ್ ಒಳಗೆ ಬಿಡೋವರೆಗೂ ಎಲ್ಲ ಬರೋಬ್ಬರಿ ನೀನು ಹೇಳ್ದಂಗ ಡಾಕ್ಯುಮೆಂಟ್ರಿ ಕತಿ ಅಂತ ಅನ್ಕೊಂಡಿದ್ದೆ. ಒಳಗೆ ಹೋದ ಮೇಲೆನ ಗೊತ್ತಾಗಿದ್ದು ಇದು ಸ್ವಯಂವರದ ಕತಿ ಅಂತ ಹೇಳಿ. ನಾನು ಹೋಗ್ತಿದ್ದಂಗ ನಾನು ಯಾರು ಏನು ಎತ್ತ ಅಂತ ವಿಚಾರಿಸ್ತಾನ ಬಾಯಿ ಬಂದಂಗ ಬೈದ್ಲು. ಅಲ್ರಿ ಮೇಡಮ್, ನಾನು ಹಿಂಗ ಹಂಗ ಅಂತ ಏನ್ ಹೇಳಿದ್ರು ಕೇಳಕ್ ರೆಡಿ ಇಲ್ಲ. ಆಕಿಂದು ಬಾಯಿ ಅಲ್ವಾ? ಆಕಿದು ಬಾಯಿ ಅಲ್ಲ, ಬೊಂಬಾಯಿ ಬರ್ದಿಟ್ಕೋ. ನೀನೇನೋ ಅಕ್ಕಿಗೆ ನನ್ನ ಕೈಯಾಗಿಂದ ಹೂ ಗುಚ್ಚ ಕೊಡಿಸಿ ಹೀರೋ ಮಾಡಬೇಕು ಅಂತ ಕಾಯಕತ್ತಿದ್ದಿ. ಅಕ್ಕಿ ನನ್ನನ್ನ ಹೂ ಕೋಸ್ ಮಾಡಿಟ್ಟಾಳೆ. ಆ ಹೂವಿನ ಗುಚ್ಚ ನನ್ನ ಮಾರಿ ಮೇಲೆ ಎಸ್ತಿದ್ದೇನು, ಹೋಗೋ ಥೂ ಅಂತ ಹೇಳಿದ್ದೇನು. ನಾನು ಚೊಲೋತ್ನಂಗೆ ಯೂನಿಫಾರ್ಮ್ ಹಾಕೊಂಡು ಹೋಗ್ತಿದ್ದೆ. ನೀನ್ ಹೇಳಿದೆಲ್ವಾ ಮಗನೇ, ಹೋಗೋಬೇಕಾರ ಯೂನಿಫಾರ್ಮ್ ಬಿಚ್ಚಿಟ್ಟು ಬ್ಯಾರೆ ಅರ್ಬಿ ಹಾಕೊಂಡು ಹೋಗು ಅಂತ ಹೇಳಿ ಬರೋಬ್ಬರ ಮರ್ಯಾದೆ ಆತು. ಜೀವನದಾಗ ನನಗೆ ಹಿಂಗ ಯಾವತ್ತೂ ಮರ್ಯಾದೆ ಕಳ್ಕೊಂಡಿರ್ಲಿಲ್ಲ ನಾನು. ಅಯ್ಯ ಆಕಿನ್ ಯಾರು ತಿಳ್ಕೊಂಡಿ ನೀನು? ಅದ ನೀ ನೋಡಿದ್ದಲ್ಲ ಹುಡುಗಿ ಸಂಧ್ಯಾ ಆಕೆ. ಏ ಅವ ಸುಮ್ನಿರೆ, ಸಂಧ್ಯಾನೋ ವಿಂಧ್ಯಾನೋ ಅದು ನನಗೆ ಗೊತ್ತೈತಿ, ಆಕಿಗೆ ಎಲ್ಲಿ ಗೊತ್ತೈತಿ? ಅದನ್ನ ಹೇಳಕ್ ಸಹಿತ ಬಿಡ್ಲಿಲ್ಲ ಆಕಿ. ಅಯ್ಯ ಆಕೆಗೆ ನೀ ಯಾರು ಅನ್ನೋದು ಗೊತ್ತಾಯ್ತ? ಗೊತ್ತಿದ್ದ ನೀ ಅಂತ ಕೆಲಸ ಮಾಡಿ ಥೋ ಆಕಿನ್ ಜೋಡಿ ಸಂಸಾರ ಅಂತೂ ಅದೋ ಗತಿ. ಒಂದು ಲೆಕ್ಕದಾಗ ಬರೋಬ್ಬರಿ ಆತು ಬಿಡುವ. ನೀನು ಆಕಿನ ಹತ್ರ ನನ್ನನ್ನು ಕಳಿಸಿದ್ದು ಬರೋಬ್ಬರಿ ಆತು. ಲಗ್ನದಕ್ಕಿಂತ ಮೊದ್ಲು ಗೊತ್ತಾತಲ್ಪ ಆಕಿ ಹೆಂಗದಾಳ ಅಂತ ಹೇಳಿ. ಯಪ್ಪ ಹೇ ಅದೇನ ಎಡವಟ್ಟ ಆತ ಅನ್ಸಕತೈತಿ. ಆಕೆ ಬಹಳ ಒಳ್ಳೆ ಹುಡುಗಿ ಅದಾಳ. ಹೌದೌದೌದೌದೌದೌದು, ಬಹಳ ಒಳ್ಳೆ ಹುಡುಗಿ ಅದಾಳ ಆಕಿ. ಪಾಪ ಯಾರ ಜೊತೆ ಹೆಂಗ್ ಮಾತಾಡಬೇಕು ಅಂತ ಗೊತ್ತಾಗಲಾರ್ದಷ್ಟು ಒಳ್ಳೆ ಹುಡುಗಿ ಅದಾಳ ಆಕಿ. ಆಕಿನ ನಾನು ಲಗ್ನ ಆಗ್ಬೇಕಂತ ಅದಕ್ಕೆ ನೀನು ಶಿಫಾರಸ್ ಬೇರೆ. ಮೇಡ ಹಂಗೆಲ್ಲ ಮಾತಾಡಬೇಡ, ನಾ ಆಕಿ ಜೋಡಿ ಮಾತಾಡ್ತೀನಿ ತಡಿ. ಅವ್ವ ನಿನಗೊಂದು ದೊಡ್ಡ ನಮಸ್ಕಾರ. ನನ್ನ ಪಾಡಿಗೆ ನಾನು ಬಿಟ್ಬಿಡು, ನನಗೆ ರಗಡ್ ಕೆಲಸ ಅದಾವ. ಏ ನನ್ನ ಮಾತು ಕೇಳ. ಏನ್ ಹುಡುಗಂದ ನೀವ? ಏನ್ ಮಾಡ್ಲಿ? ಇಲ್ಲ ಇದು ಹಿಂಗ ಬಿಟ್ರ ಬರಬರಿ ಆಗೋದಿಲ್ಲ. ಫೋನ್ ಮಾಡ್ತೀನಿ. ಹಲೋ ಸಂಧ್ಯಾ. ಹೇಳಿ ಅಮ್ಮ. ಏನವ ನೀ ಹಿಂಗ ಮಾಡೋದು? ಅಲ್ಲ ನನ್ನ ಮಗ ನೀನ್ ನೋಡಿ ಮಾತಾಡಿಸ್ಬೇಕಂತ ಬಂದ್ರ ನೀ ಅವನ ಜೋಡಿ ಜಗಳ ಮಾಡ್ದೆ ಅಂತ. ಅವ ಭಾಳ ತಲೆ ಕೆಡಿಸ್ಕೊಂಡ ನೋಡು. ಅಮ್ಮ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಾನು ಅವ್ರನ್ನ ಬೇರೆ ಯಾರೋ ಅಂತ ಅನ್ಕೊಂಡು ಹಾಗೆ ನಡ್ಕೊಂಡ್ಬಿಟ್ಟೆ. ನಾನು ಅವ್ರನ್ನ ಫೋಟೋದಲ್ಲಿ ನೋಡಿದ್ದು ಯೂನಿಫಾರ್ಮ್ ಡ್ರೆಸ್ಸಲ್ಲಿ, ಸಡನ್ ಆಗಿ ಸಿವಿಲ್ ಡ್ರೆಸ್ಸಲ್ಲಿ ನೋಡಿದಾಗ ಗುರ್ತಿಡಿಯಕ್ಕಾಗ್ಲಿಲ್ಲ. ಓಹೋ ಹಂಗನ? ಹೌದಮ್ಮ, ಅವ್ರಲ್ಲೇ ಇದ್ರೆ ಕೊಡಿ, ನಾನು ಈಗಲೇ ಕ್ಷಮೆ ಕೇಳ್ತೀನಿ. ಬೇಡ ಈಗ ಅವ ಭಾಳ ಸಿಟ್ನಾಗದಾನ. ನೀನ ಆಮೇಲೆ ಫೋನ್ ಮಾಡಿ ಅವನ ಜೋಡಿ ಮಾತಾಡ. ನಾನೇ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀನಮ್ಮ, ಕ್ಷಮೆ ಕೇಳ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳವ. ಆಯ್ತಮ್ಮ. ಹಬ್ಬ ಮೊದಲನೇ ಭೇಟಿಗೆ ಹಿಂಗಾಗ್ಬೇಕಾಗಿತ್ತನು. ದೇವ್ರೆ
ನೀನೇ ಇವ್ರಿಬ್ಬರನ್ನು ಒಂದ್ ಮಾಡ್ಬೇಕಪ್ಪ.